ನಮಸ್ಕಾರ ವೀಕ್ಷಕರೇ, ನಾವು ವಿಭು ಪಾಟೀಲ್. ವೀಕ್ಷಕರೇ, ನೀವು ಏನ್ರಿ IPOಗಳು ಮಿಸ್ ಮಾಡ್ಕೊಂಡಿದ್ರ, ಬಜಾಜ್ ಹೌಸಿಂಗ್ ಫೈನಾನ್ಸ್ ಆಗಲಿ ಅಂತ ದೊಡ್ಡ ದೊಡ್ಡ ಕಂಪ್ನಿದ IPOಗಳನ್ನ ಮಿಸ್ ಮಾಡ್ಕೊಂಡಿದ್ರ ನೀವು ಟೆನ್ಷನ್ ಅನ್ನ ತಗೋಬೇಡ್ರಿ. ಯಾಕಂದ್ರೆ ವೀಕ್ಷಕರೇ, ಈ ವರ್ಷದ ಎಂಡ್ ತನಕ ಇನ್ನ ದೊಡ್ಡ ದೊಡ್ಡ ಕಂಪ್ನಿದು IPOಗಳು ಬರವಿದಾವ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾವು ಎದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ರ ಟಾಪ್ 5 ಅಪ್ಕಮಿಂಗ್ IPOಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಈ ವಿಡಿಯೋನ ಒಟ್ಟ ಮಿಸ್ ಮಾಡಬೇಡ್ರಿ. ಯಾಕಂದ್ರೆ ಇವು 5 IPO ಭಾಳ ಬೆಸ್ಟ್ ಇದಾವ. ಇವು 5 IPOನಾಗ ನೀವು ಅಪ್ಲೈ ಮಾಡ್ರೆ 100% ಲಿಸ್ಟಿಂಗ್ ಏನನ್ನ ಸಿಗೋದ ಚಾನ್ಸಸ್ ಐತಿ. ಬರ್ರಿ ವೀಕ್ಷಕರೇ, ಈ ವಿಡಿಯೋಗೆ ಲೈಕ್ ಮಾಡಿರ್ಕಲ್ಲ ಅಂದ್ರೆ ಲೈಕ್ ಮಾಡ್ರಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಬರ್ರಿ ಈಗ ನೋಡೋಣ ಯಾವ್ಯಾವ IPOಗಳು ಇದಾವಂತ. ನೋಡ್ರಿ ವೀಕ್ಷಕರೇ, ಒಂದೇ IPO ಯಾವ್ದಂತಂದ್ರೆ NTPC ಗ್ರೀನ್. NTPC ಗ್ರೀನ್ದ IPOದ ಹೈಪ್ ರೇ ಎಷ್ಟೈತೆ ಅಂತ ನೋಡಿರಬಹುದು ನೀವು ಸೋಷಿಯಲ್ ಮೀಡಿಯಾನಾಗ. ಎಲ್ಲಿ ನೋಡ್ತೀರಿ ಎಲ್ಲರೂ NTPC ಗ್ರೀನ್ ಬಗ್ಗೆನ ಮಾತಾಡತಾರ. ನೋಡ್ರಿ ವೀಕ್ಷಕರೇ, IPO ಸೈಜ್ ಐತಿ 10,000 ಕೋಟಿ. ಸೈಜ್ ಹೆಚ್ಚಿರೋದ್ರಿಂದ ವೀಕ್ಷಕರೇ IPO ಸಿಗೋ ಚಾನ್ಸಸ್ ಹೆಚ್ಚಿರ್ತೈತಿ. ನಾನು ವೀಕ್ಷಕರೇ, ಈ IPO ಮ್ಯಾಗು ನಿಮ್ದ ಕಣ್ಣಿರ್ಬೇಕ. ಮತ್ ವೀಕ್ಷಕರೇ, ಇದ್ರಾಗ ಶೇರ್ ಹೋಲ್ಡಿಂಗ್ ಕೊಟ್ಟಾನಾಗೂ ನೀವು ಅಪ್ಲೈ ಮಾಡ್ಬೋದಾ. ಈ ಸ್ಟಾಕ್ ಮಾರ್ಕೆಟ್ ನ NTPC ಒಂದು ಸ್ಟಾಕ್ ಟ್ರೇಡ್ ಆಗತೈತಿ. NTPC ಶೇರ್ ಏನ್ರಿ ನಿಮ್ ಕಡೆ ಇತ್ತಂದ್ರ ನೀವು ಶೇರ್ ಹೋಲ್ಡಿಂಗ್ ಕೊಟ್ಟಾನಾಗೂ NTPC ಗ್ರೀನ್ IPOನಾಗ ಅಪ್ಲೈ ಮಾಡ್ಬೋದಾ. ಅದ್ರಲ್ಲಿ ಏನಾಗ್ತೈತೆ ಅಂತಂದ್ರ ಅಲಾಟ್ಮೆಂಟ್ ಚಾನ್ಸಸ್ ಹೆಚ್ಚಾಗ್ತೈತಿ ವೀಕ್ಷಕರೇ. ಮತ್ ವೀಕ್ಷಕರೇ, ಇದು ಫುಲ್ಲಿ ಫ್ರೆಶ್ ಇಶ್ಯೂ ಐತಿ. ಅದ ಕಾರಣ ವೀಕ್ಷಕರೇ, ಇದೊಂದು ಚಲೋ IPO ಐತಿ. ನಾನು ನಿಮ್ದ NTPC ಗ್ರೀನ್ IPO ಮ್ಯಾಗ ಕಣ್ಣಿರ್ಬೇಕ. ಇನ್ನ IPO ಡೇಟ್ ಅನ್ನ ಬಿಟ್ಟಿಲ್ಲ ಅವ್ರ NTPC ಅವರ. NTPC ಗ್ರೀನ್ IPO ಡೇಟ್ ಬಿಡಾನ ಇನ್ನ ಡೀಟೇಲ್ದಾಗ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಬರ್ರಿ ವೀಕ್ಷಕರೇ, ಎರಡನೇ IPO ಯಾವ್ದಂತ ನೋಡೋಣ. ಎರಡನೇ IPO ಯಾವ್ದಂತಂದ್ರೆ ವೀಕ್ಷಕರೇ, HDB ಫೈನಾನ್ಷಿಯಲ್ ಸರ್ವಿಸಸ್. ಇದು HDFC ಅವ್ರದ ಐತ್ರಿ ವೀಕ್ಷಕರೇ. HDB ಫೈನಾನ್ಷಿಯಲ್ ಸರ್ವಿಸಸ್ ಇದು IPO ಸೈಜ್ ಐತಿ 10,000 ಕೋಟಿ. ಅನಾನ ಇದು IPO ಸಿಗೋ ಚಾನ್ಸಸ್ ಹೆಚ್ಚೈತಿ. ಯಾಕಂದ್ರೆ IPO ಸೈಜ್ 10,000 ಕೋಟಿ ಐತ್ರಿ ವೀಕ್ಷಕರೇ. ಇದು ಫ್ರೆಶ್ ಇಶ್ಯೂ ಪ್ಲಸ್ ಆಫರ್ ಫಾರ್ ಸೇಲ್ ಎರಡು ಐತಿ. ಅನಾನ ವೀಕ್ಷಕರೇ, HDB ಫೈನಾನ್ಷಿಯಲ್ ಸರ್ವಿಸಸ್ ಇದು ಕಂಪ್ನಿ ಮ್ಯಾಗೂ ನಿಮ್ದ ಕಣ್ಣಿರ್ಬೇಕು IPO ಬರೋಣ. ಇದ್ರದ್ದು IPO ಡೇಟ್ ಬಿಡಾನ ಇನ್ನ ಡೀಟೇಲ್ದಾಗ ನಾವು ಕಲಿಯೋಣ. ಮತ್ ವೀಕ್ಷಕರೇ, ಮೂರನೇದು IPO ಯಾವ್ದಂತಂದ್ರ ಹೊಂಡಾಯಿ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್. ವೀಕ್ಷಕರೇ, ಹೊಂಡಾಯಿ ಕಾರ್ಗಳು ನೀವು ನೋಡಿರಬಹುದ. ಎಲ್ಲರೂ ಇಂಡಿಯಾನ ಆಲ್ಮೋಸ್ಟ್ ಹೊಂಡಾಯಿನ ಯೂಸ್ ಮಾಡ್ತಾರ. ಅನಾನ ವೀಕ್ಷಕರೇ, ಹೊಂಡಾಯಿದವ್ರದ್ದು IPO ಬರೋದೈತಿ. ಕಂಟ್ರೀಸ್ ಬಿಗ್ಗೆಸ್ಟ್ ಎವರ್ IPO ವೀಕ್ಷಕರ ಇದು ಅಂತಂದ್ರ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ IPO ಐತಿ. 25,000 ಕೋಟಿದ. ಅನಾನ ಹೊಂಡಾಯಿ ಮೋಟಾರ್ಸ್ ಈ ಕಂಪ್ನಿದ IPOನಾಗೂ ನೀವು ಅಪ್ಲೈ ಮಾಡ್ರಿ. ಯಾಕಂದ್ರೆ ಸಿಗೋ ಚಾನ್ಸಸ್ ಹೆಚ್ಚೈತಿ. 25,000 ಕೋಟಿದ IPO ಸೈಜ್ ಐತಿ. ಬರೀ ವೀಕ್ಷಕರೇ, 4ನೇ IPO ಯಾವ್ದಂತ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, 4ನೇ IPO ಯಾವ್ದಂತಂದ್ರೆ ಸ್ವಿಗ್ಗಿ. ಈಗ ನೋಡಿರಬಹುದು ಝೊಮ್ಯಾಟೊ ಟ್ರೇಡ್ ಆಗತೈತಿ. ಮತ್ತೆ ಝೊಮ್ಯಾಟೊ ಹೆಂಗಿರತೈತಿ ಅಂತ. ಮತ್ತೆ ಈಗ ಸ್ವಿಗ್ಗಿದೂ ಬರೋದೈತಿ ವರ್ಷದ ಎಂಡ್ ತಕ್ಕ. ಸ್ವಿಗ್ಗಿದ IPO ಸೈಜ್ ಐತಿ 11,000 ಕೋಟಿ. ಅಥವಾ ಫ್ರೆಶ್ ಇಶ್ಯೂ ಐತಿ 5,000 ಕೋಟಿ ವೀಕ್ಷಕರೇ. ಇದು ಕಂಪ್ನಿ ಲಾಸ್ ಮೇಕಿಂಗ್ ಐತಿ. ಅನಾನ ನೋಡಿ ಈ IPOನಾಗ ಅಪ್ಲೈ ಮಾಡ್ರಿ. IPOದ ಡೇಟ್ ಬಿಡ್ತಾರಲ್ಲ ರೀ, ಅವಾಗ ಇನ್ನ ಡೀಟೇಲ್ದಾಗ ನಾವು ಸ್ವಿಗ್ಗಿದ IPO ಬಗ್ಗೆ ಕಲಿಯೋಣ. ಮತ್ ವೀಕ್ಷಕರೇ, ಲಾಸ್ಟ್ 5ನೇ IPO ಯಾವ್ದಂತಂದ್ರ ಏಥರ್ ಎನರ್ಜಿ. ಇದ ಹೀರೋ ಮೋಟರ್ಸ್ ಅವ್ರದನ್ನ ಸಬ್ಸಿಡರಿ ಕಂಪ್ನಿ ಐತ್ರಿ ವೀಕ್ಷಕರೇ. ಈ ತರದ IPO ಸೈಜ್ ಐತಿ 3,100 ಕೋಟಿ ವೀಕ್ಷಕರೇ. ಇದೆಲ್ಲ 3,100 ಕೋಟಿ ಫುಲ್ ಫ್ರೆಶ್ ಇಶ್ಯೂ ಐತಿ. ಮತ್ ನೋಡಿರಬಹುದು ಇದು ಏಥರ್ ಗಾಡಿಗಳು ಓಲಾಗನ ನೆಕ್ಸ್ಟ್ ಎಲ್ಲರೂ ಏಥರನ್ನ ತಗೋತಾರ. ನಾನು ವೀಕ್ಷಕರೇ, ಇದ್ರದ್ದು IPO ಈ ವರ್ಷದ ಎಂಡ್ ತಕ ಬರ್ಬೋದಾ. ಇತರದ IPOದ ಡೇಟ್ ರಿಲೀಸ್ ಮಾಡೋಣ ಇನ್ನ ಡೀಟೇಲ್ನಾಗ ನಾವು ತಿಳ್ಕೊಳ್ಳೋಣ. ತಿಳಿದ್ರಿ ವೀಕ್ಷಕರೇ, ಇವು 5 ಕಂಪ್ನಿದು IPO ಬರತ್ತಾವ. ಇನ್ನೊಂದ್ಸಲ ಕ್ವಿಕಾಗಿ ಹೇಳ್ತೇನೆ ನೋಡ್ರಿ ಯಾವ್ದಂತ. NTPC ಗ್ರೀನ್, HDB ಫೈನಾನ್ಷಿಯಲ್ ಸರ್ವಿಸಸ್, ಮತ್ತು ಹೊಂಡಾಯಿ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್, ಸ್ವಿಗ್ಗಿ ಮತ್ತು ಏಥರ್ ಎನರ್ಜಿ. ಇದು ಹೀರೋ ಮೋಟಾರ್ಸ್ ದವ್ರದನ ಸಬ್ಸಿಡರಿ ಕಂಪ್ನಿ. ತಿಳಿದ್ರಿ ವೀಕ್ಷಕರೇ, ಇವೆಲ್ಲ 5 ಕಂಪ್ನಿಗಳು ಭಾಳ ಚಲೋ ಇದಾವ್ರಿ. ಮತ್ತು ಇವತ್ತರದ ಹೈಪನು ಭಾಳ ಐತಿ. ನಾನು ಇವೆಲ್ಲ IPO ಮ್ಯಾಗ ನಿಮ್ದು ಕಣ್ಣಿರ್ಲಿ. ತಿಳಿದ್ರಿ ವೀಕ್ಷಕರೇ, ಇಷ್ಟ ಐತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಈ ಚಾನಲ್ ಮ್ಯಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.